ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿ ನಾವು ಇವಾಗ ಪೊಲೀಸ್ ಕಮಿಷನರ್ ಕಚೇರಿ ಹುಬ್ಬಳ್ಳಿ ಧಾರವಾಡದಲ್ಲಿದ್ದೇವೆ ರೀ. ಸ್ವಲ್ಪ ಕೆಲಸಗಳಿದ್ದು ಅದಕ್ಕೋಸ್ಕರ ಬಂದಿದ್ವಿ. ನೋಡ್ರಿ ಯಾವ ಥರ ಇದೆ ಕ್ಯಾಂಪಸ್ ಅಂತ ಹೇಳಿ. ತುಂಬ ಅಂದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ರೀ. ಬರೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ. A few moments later. ಜಸ್ಟ್ ನಾನು ಕಮಿಷನರ್ ಆಫೀಸಿಂದ ಆಚೆ ಕಡೆ ಬಂದೆ ರೀ. ಒಳಗಡೆ ಮಾತ್ರ ಹ್ಯಾವಿ ಸ್ಟ್ರಿಕ್ಟ್ ಇದೆ. ಸರ್ ರೌಂಡಿಂಗ್ಸ್ ಅಂತ ಹೊರಗಡೆ ಹೋಗಿದಾರಂತ. ಸರ್ ಇನ್ನೊಂದು 2 hours ಬಿಟ್ಟು ಬರ್ತಾರಂತ. ಅಷ್ಟೊತ್ತಿಗೆ ನಾವು ಬೇರೆ ಕಡೆ ಕೆಲಸ ಇದೆ, ಕೆಲಸಗಳನ್ನ ಮುಗಿಸ್ಕೊಂಬೋಣ. ನಾನು ಇವಾಗ ಒಂದು ವೇಟು ಧಾರವಾಡ ಇದ್ದೇನೆ. ನಾನು ನಿಮಗೆ ಧಾರವಾಡದಲ್ಲಿ ರೀಚ್ ಆಗ್ತೀನಿ. ಜಸ್ಟ್ ನಾವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಧಾರವಾಡಕ್ಕೆ ರೀಚ್ ಆದೀವಿ ರೀ. ಡಿ ಸಿ ಮೇಡಮ್ ಅವ್ರಿಗೆ ಭೇಟ ಬೇಕಾ, ಕೆಲಸಗಳಿವೆ, ನೋಡೋಣ. ಮೇಡಮ್ ಈ ಥರ ಒಂದ್ಸಲಿ ಚೆಕ್ ಮಾಡೋಣ. ಮೇಡಮ್ ಇದ್ರೆ ಭೇಟಿ ಆಗೋಣ. ನೋಡ್ರಿ ಕ್ಯಾಂಪಸ್ ಒಳಗಡೆ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದೆ ರೀ ಒಳಗಡೆ ಮಾತ್ರ. ನೋಡೋಣ, ಪರ್ಮಿಷನ್ ಇದೆಯಲ್ಲ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಮಾಡಕತ್ತೆ. ಹೋಗ್ತಿದ್ದೀರಿ ಸೆಕ್ಷನ್ ಒಳಗಡೆ. ಮೇಡಮ್ ಅವರು ಆಚೆ ಇದ್ದಾರೆ, ಅವ್ರ ಪೇ ಭೇಟಿ ಆಗೋಣ. ಮೇಡಮ್ ಅವ್ರ ಪೇ ರೂಮ್ ಯಾವ್ದು ಅಂತಲೇ ಗೊತ್ತಾಗ್ತಿಲ್ವೇ. A few moments later. ಆಲ್ಮೋಸ್ಟ್ ಮೇಡಮ್ ಅವ್ರ ಪೇ ಜೊತೆ ಮಾತಾಡಿ ಐತ್ರಿ. ಬೇರೆ ವರ್ಕಲ್ಲಿ ಬ್ಯುಸಿ ಇದ್ದಾರಂತ, ಅದಕ್ಕೋಸ್ಕರ ಬಂದಾದ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇವೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಬಟ್ ನಾವು ನೆಕ್ಸ್ಟ್ ಇವಾಗ ವೆಟರ್ನರಿ ಹಾಸ್ಪಿಟ್ಲ್ ಹೋಗೋಣ್ರಿ. ಅಲ್ಲಿ ಸ್ವಲ್ಪ ಭೇಟಿ ಆಗೋದಿದೆ. ಅಲ್ಲಿ ಭೇಟಿಯಾಗಿ ಮುಂದಿನ ಪ್ಲ್ಯಾನ್ ಏನಿದೆ ಅಂತ ಆಮೇಲೆ ಡಿಸೈಡ್ ಮಾಡೋಣ. ಈ ಥರ ಇದೆ ನೋಡ್ರಿ ಆಫೀಸ್, ಮಸ್ತ್ ಇದೆ ಒಳಗಡೆ. ಹೊಡೋ ಸಮಯ ಇದೆ. ನೆಕ್ಸ್ಟ್ ನಾನು ನಿಮಗೆ ವೆಟರ್ನರಿ ಹಾಸ್ಪಿಟ್ಲಲ್ಲೇ ಸಿಗ್ತೇನೆ. ನಾವು ಇವಾಗ ನಮ್ಮ ಧಾರವಾಡದ ಪೊಲೆ ಕ್ಲಿನಿಕಲ್ಲಿದ್ದೇವೆ ರೀ. ಡಾಕ್ಟರ್ ಹಿರೇಮಠ್ ಸರ್ ಇದ್ದಾರೆ, ಒಂದ್ಸಲಿ ಚೆಕ್ ಮಾಡಿಬಿಡೋಣ. ಇದ್ದವ್ರಿಗೆ ಭೇಟಿ ಆಗೋಣ. ನೋಡ್ರಿ ಯಾವ ಥರ ಮಾಡಿದ್ದಾರೆ ಅಂತೇಳಿ, ತುಂಬ ಚೆನ್ನಾಗಿದೆ. ನಾವು ಇವಾಗ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿದ್ದೇವೆ ರೀ. ಸರ್ ಇದ್ದಾರೆ, ಡಾಕ್ಟರ್ ಬಸವರಾಜ್ ಹಿರೇಮಠ್ ಸರ್ ಇದ್ದಾರೆ. ಹಿರೇಮಠ್ ಸರ್ನ ಭೇಟಿ ಆಗೋಣ. ಸರ್ ನಮಸ್ತೆ. ನಮಸ್ಕಾರ ಬರ್ಸಿ ಸರ್, ಸಂಕ್ರಾಂತಿಯ ಶುಭಾಶಯಗಳು ಸರ್. ತಮಗೂ ಸಂಕ್ರಾಂತಿ ಶುಭಾಶಯಗಳು. ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ಜಾನುವಾರುಗಳಿಗೆ ಒಳ್ಳೆಯದಾಗಲಿ, ಹೊಸ ವರ್ಷ. ನಮಸ್ಕಾರ. ನಮ್ಮ ತರಬೇತಿ ಕೇಂದ್ರಕ್ಕೆ ತಾವು ಬಂದದಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ನಿಮಗಾಗಲಿ ಈಗಾಗಲೇ ಗೊತ್ತಿದೆ, ಈ ನಮ್ಮ ಜಿಲ್ಲಾ ಪಶುಪಾಲನಾ ಇಲಾಖೆಯ ತರಬೇತಿ ಕೇಂದ್ರ ಮುಖ್ಯವಾಗಿ ರೈತರಿಗಾಗಿಯೇ ಇರೋದು. ರೈತರಿಗೆ ನಿರಂತರವಾಗಿ ಅವರ ತಾಂತ್ರಿಕ ಮಾಹಿತಿಯನ್ನು ಹೆಚ್ಚಿಸಲು ಈ ತರಬೇತಿ ಕೇಂದ್ರ ಇರೋದು. ಪ್ರತಿ ತಿಂಗಳು ನಮ್ಮಲ್ಲಿ ನಿರಂತರವಾಗಿ ತರಬೇತಿಗಳು ನಡೀತಾ ಇರ್ತಾವೆ. ಹೈನುಗಾರಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಕೋಳಿ ಸಾಗಾಣಿಕೆ ಇರ್ಬೋದು, ಹಂದಿ ಸಾಗಾಣಿಕೆ ಇರ್ಬೋದು. ಈಗ ನಿರಂತರವಾಗಿ ತರಬೇತಿಗಳು ನಡೀತಾ ಇದ್ದಾವೆ. ಈಗಾಗಲೇ ನಾವು ಜನವರಿ ಮಧ್ಯ ತಿಂಗಳಲ್ಲಿ ಇರೋದರಿಂದ ಈಗಾಗಲೇ 2 ತರಬೇತಿಗಳು ಮುಗಿದಿದ್ದಾವೆ. ಈಗ ಮುಂದೆ ಬರುವ ತರಬೇತಿಗಳು ಯಾವಪ್ಪ ಅಂದ್ರೆ, ರೈತರಿಗೆ ಆಧುನಿಕ ಕೋಳಿ ಸಾಗಾಣಿಕೆ, ಕುಕ್ಕುಟ ಉದ್ಯಮ ಅನ್ನೋದು ಭಾಳ ದೊಡ್ಡ ಪ್ರಮಾಣದ ಉದ್ಯಮವಾಗಿ ಬೆಳೀತಾ ಇದೆ. ಆದ್ದರಿಂದ ಅದಕ್ಕೆ ಒತ್ತು ಕೊಟ್ಟು ನಾವು 19, 22 ದಿವಸ ನಾವು ರೈತರಿಗಾಗಿ ಕೋಳಿ ಸಾಗಾಣಿಕೆ, ಕೋಳಿಗಳಂದ್ರೇನು, ಮಾಂಸದ ಕೋಳಿ ಅಂದ್ರೇನು, ತತ್ತಿ ಕೋಳಿ ಅಂದ್ರೇನು, ಕೋಳಿ ವ್ಯಾಪಾರ ಅಂದ್ರೇನು, ಕೋಳಿ ಆಹಾರ ಅಂದ್ರೇನು, ಕೋಳಿ ರೋಗಗಳಂದ್ರೇನು, ಇವುಗಳ ಬಗ್ಗೆ ಸಮಗ್ರವಾಗಿ ಸಂಬಂಧಪಟ್ಟ ತಜ್ಞ ವೈದ್ಯರು ಬಂದು ಇಲ್ಲಿ ತರಬೇತಿಯನ್ನು ನೀಡ್ತಾರೆ. ಆದ್ದರಿಂದ ರೈತರು ಕೋಳಿ ತರಬೇತಿಗೆ ಬರುವುದು. ಹಾಗೆ ನಾವು ಹಂದಿ ತರಬೇತಿಯನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ 27, 28 ಹಂದಿ ಸಾಗಾಣಿಕೆ ಅನ್ನೋದು ಈಗ ಹಿಂದಿನ ಕಾಲದ ಒಂದು ಕಲ್ಪನೆಗೂ ಈಗಿಗೂ ಭಾಳ ವ್ಯತ್ಯಾಸವಾಗಿದೆ. ಆಧುನಿಕವಾಗಿ, ಸ್ವಚ್ಛವಾಗಿ, ಶುದ್ಧವಾಗಿ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ಅಥವಾ ಗಿಡ ಬಳ್ಳಿಗಳನ್ನು ಹಾಕಿ ಹಂದಿಗಳನ್ನ ಬೆಳೆಸಬೇಕಾದಂಥದ್ದು ಪದ್ಧತಿ ಬಂದಿದೆ. ಆದ್ದರಿಂದ ಹಂದಿ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದು ಬಹಳ ರೈತರಿಗೆ ಆರ್ಥಿಕವಾಗಿ ನಮಗೆ ಒಂದು ಬಲವನ್ನು ನೀಡುವಂಥ ಒಂದು ಉದ್ಯಮ. ಅದು 27, 28 ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ, ಅದಕ್ಕಾಗಿಯೂ ಬರ್ಬೋದು. ಹಾಗೆ 29, 30ಕ್ಕೆ ಮತ್ತೆ ನಾವು ಕುರಿ ಮೇಕೆ, ಇದಂತೆ ನಿರಂತರವಾಗಿ ನಡೀತಾ ಇರುವಂಥ ತರಬೇತಿ. ಕುರಿ ಸಾಗಾಣಿಕೆ ಬಗ್ಗೆ ಬಹಳ ಆಸಕ್ತಿಯುಳ್ಳ ರೈತರು ಬರ್ತಾ ಇದ್ದಾರೆ. ಸರ್ಕಾರದ ಸೌಲಭ್ಯಗಳು ಭಾಳ ಇದ್ದಾವೆ. ಆದ್ದರಿಂದ 29, 30ಕ್ಕೆ ಕುರಿ ಮೇಕೆ ತರಬೇತಿಯನ್ನು ಈ ತಿಂಗಳದ ನಾವು ಒಂದು ಶೆಡ್ಯೂಲಲ್ಲಿ ಹಾಕ್ಕೊಂಡಿದ್ದೇವೆ. ಸೊ ಇವೆಲ್ಲ ತರಬೇತಿಗಳು ಜನವರಿ ತಿಂಗಳದ 2026ರಲ್ಲಿ ನಡೀತಾ ಇದ್ದಾವೆ ಸರ್. ಧನ್ಯವಾದ. ಆಲ್ಮೋಸ್ಟ್ ಸರ್ನ ಭೇಟಿಯಾಗೈತೆ ರೀ, ಕೆಲಸನ ಮುಗಿತಾ, ಇವಾಗ ಹೊಡೋ ಸಮಯ. ನೆಕ್ಸ್ಟ್ ನಾವು ಇವಾಗ ಚೆನ್ನಮ್ಮ ನಗರಕ್ಕೆ ಹೋಗ್ತಿದ್ದೇವೆ. ನಮ್ಮ ಫ್ರೆಂಡ್ ಅವರು ಇದ್ದಾರೆ, ಅಲ್ಲಿ ಒಂದು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದಾರೆ. ತುಂಬ ದಿನಗಳಿಂದ ಭೇಟಿ ಆಗಬೇಕಂತ ಹೇಳ್ತಾ ಇದ್ದಾರೆ, ಭೇಟಿ ಆಗೋಕ್ಕಾಗಿರಲಿಲ್ಲ. ಇವಾಗ ಚೆನ್ನಮ್ಮ ನಗರಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ಫರ್ದರ್ ಏನಿದೆ ಅಂತ ಪ್ಲ್ಯಾನ್ ಮಾಡೋಣ.
ಜಸ್ಟ್ ನಾವು ಲೊಕೇಶನ್ ಬಂದೈತ್ರಿ. ಫ್ರೆಂಡಿಗೆ ಫೋನ್ ಮಾಡತ್ತೇವೆ, ಎಲ್ಲಿದ್ದಾನೆ ಅಂತ ಕೇಳ್ಬಿಡೋಣ ಒಂದ್ಸಲಿ. ಹಲೋ ಮುತ್ತಣ್ಣ, ಬಂದ್ರಿ? ಕಲಾಕಾರ ಡ್ಯಾನ್ಸ್ ಫಿಟ್ನೆಸ್ ಸ್ಟುಡಿಯೋ ಬರ್ತಾರಂತ್ರಿ, ವೇಟ್ ಮಾಡೋಣ ಇಲ್ಲ. ಏ ಮುತ್ತಣ್ಣ, ವಾಟ್ಸಪ್. ಮುತ್ತಣ್ಣವ್ರು ಬಂದ್ರಿ, ಮುತ್ತಣ್ಣವ್ರು ಆಫೀಸಿಗೆ ಕರ್ಕೊಂಡು ಹೋಗ್ತಾರಂತ, ಆಫೀಸಿಗೆ ಹೊಡೋಣ ಇವಾಗ. ಮುತ್ತಣ್ಣವ್ರಿಗೆ ಬೆಟ್ಟ ಬೇಕಂತ ಭಾಳ ದಿನದಿಂದ ಪ್ರಯತ್ನ ಮಾಡ್ತಿದ್ದೀವಿ ರೀ, ಬಟ್ ಅವರು ಹ್ಯಾವಿ ಬ್ಯುಸಿ ಆಗಿದ್ದಾರೆ. ಬಟ್ ಇವತ್ತು ನೋಡಿರಿ ಅವ್ರು ಆಫೀಸಲ್ಲಿ ಸಿಕ್ಕಿದೆ. ಆಫೀಸ್ ಬರ್ರಿ ಅವ್ರು ಹೋಗೋಣ ಅಂತಂದ್ರೆ ಹೋಗ್ತಿದ್ದೆ ಒಳಗಡೆ. ಹೋಗೋಣ್ರಿ ಮುತ್ತಣ್ಣ ಒಳಗಡೆ? ಎಸ್ ಹೋಗೋಣ್ರಿ. ಚೆನ್ನಾಗಿದೆ ರೀ ಒಂಥರ ಇದು. ನಾವು ಮುತ್ತಣ್ಣವ್ರು ಹೆಂಗೆ ಎನರ್ಜೆಟಿಕ್ ಹೆಂಗಿದಾರೆ ನೋಡ್ರಿ. ಹೋಗ್ತಿದ್ದೀವಿ ಹಾಗೆ ಮೇಲ್ಗಡೆ ಹೋಗ್ತಾ ಇದೆ. ಫೈನಲಿ ನಾವು ಸ್ಟುಡಿಯೋ ಒಳಗಡೆ ಬಂದೈತ್ರಿ. ಸ್ಟುಡಿಯೋ ಮಾತ್ರ ಸೂಪರ್ವಾಗಿದೆ. ಸ್ಟುಡಿಯೋ ತೋರಿಸ್ತೇನೆ ರೀ ಒಳಗಡೆ, ಅಲ್ಟಿಮೇಟ್ ಇದೆ ಮಾತ್ರ. ನೋಡಿರಿ ಸ್ಟುಡಿಯೋ ಯಾವ ಥರ ಇದೆ ಅಂತೇಳಿ, ಚೆನ್ನಾಗಿದೆ ಮಾತ್ರ. ಮುತ್ತಣ್ಣವ್ರು ಸ್ಟುಡಿಯೋಗೆ ಬಂದಿದ್ದೀವಿ ರೀ, ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆಯಲ್ಲ. A few moments later. ಆಲ್ಮೋಸ್ಟ್ ಮುತ್ತಣ್ಣವ್ರ ಆಫೀಸಿಗೆ ಬಂದೈತ್ರಿ. ಚೆನ್ನಾಗಿದೆ ಸ್ಟುಡಿಯೋ ಸೆಟಪ್ ಮಾತ್ರ. ಅವ್ರ ವರ್ಕಲ್ಲಿ ಹೆವಿ ಬ್ಯುಸಿ ಆಗಿದ್ರೆ, ಅವ್ರು ವರ್ಕ್ ಮಾಡ್ತಾ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ. ನಾನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಬಟ್ ಅವ್ರ ವರ್ಕಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ನನಗೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ನಾವು ಹೊಡ್ತಿದ್ದೀವಿ ಇವಾಗ. ಮುತ್ತಣ್ಣವರು ಬೇರೆ ಪ್ರೋಗ್ರಾಮ್ಸ್ ಇದೆ, ಅವರು ಅಲ್ಲಿ ಹೊಡ್ತಿದ್ದಾರೆ. ಚೆನ್ನಾಗಿದೆ ಸ್ಟುಡಿಯೋ, ತುಂಬ ಇಷ್ಟ ಆಯಿತು. ಮುತ್ತಣ್ಣ ತುಂಬ ಧನ್ಯವಾದಗಳು ತಮಗೆ. ನಿಮಗೂ ಧನ್ಯವಾದಗಳು. ನೋಡ್ರಿ ಮುತ್ತಣ್ಣವ್ರೆ, ತುಂಬ ದಿನ ಆಗಿತ್ತು ನಮ್ಮ ಸ್ನೇಹಿತರು ಅವ್ರನ್ನ ಭೇಟಿಯಾಗಿ. ಇವತ್ತು ನಮ್ಗೆ ಇಲ್ಲಿ ಭೇಟಿಯಾಗಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು. ಅವರು ತಮ್ಮ ಬ್ಯುಸಿ ಶೆಡ್ಯೂಲ್ಗೆ ಬಂದು ನಮ್ಮನ್ನು ಭೇಟಿ ನೀಡಿದರು. ಥ್ಯಾಂಕ್ ಯು ಸೊ ಮಚ್. ತುಂಬ ಧನ್ಯವಾದಗಳು ಮುತ್ತಣ್ಣ. ಆ ಥರ ಏನಿಲ್ಲ, ನಮ್ಮ ಆತ್ಮೀಯ ಸ್ನೇಹಿತರಿಗೆ ನಾವು ಸಮಯವನ್ನು ನೀಡ್ತೇವೆ. ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದರೂ ಅವ್ರಿಗಂತ ಟೈಮ್ ಮಾಡ್ಕೊಳ್ತೀವಿ, ಯಾಕಂದ್ರೆ ಅದು ನಮ್ಮ ಹಕ್ಕು. ಯಾಕಂದ್ರೆ ಸ್ನೇಹ ಅನ್ನೋದು ಅದು ಎಲ್ಲರಲ್ಲೂ ಆಗೋದಿಲ್ಲ. ಅದಕ್ಕೆ ನಾವು ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ, ಪ್ರಾಮುಖ್ಯತೆ ಕೊಡ್ತೀವಿ. ನಮ್ಮ ಪಯಣ ಇವಾಗ ತೋಟಗಾರಿಕೆ ಇಲಾಖೆ ಕಡೆ ಇದ್ದಾರೆ. ಅಲ್ಲಿ ಒಬ್ಬರ ಸರ್ನ ಭೇಟಿ ಆಗಬೇಕಾ, ಅಲ್ಲೇ ಹೊಡೋಣಾಗಿದ್ದಾರೆ. ನಾನು ನಿಮ್ಗೆ ಅಲ್ಲೇ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ನಮ್ಮ ತೋಟಗಾರಿಕೆಯ ಕಾರ್ಯಾಲಯ ದಾಡದಲ್ಲಿದ್ದೇವೆ ರೀ. ಇಲ್ಲಿ ಕೆಲವೊಂದು ಪರ್ಸನ್ ಭೇಟಿ ಆಗೋದಿದೆ, ಭೇಟಿ ಆಗೋಣ. ಇದೆ ನೋಡ್ರಿ ಆಫೀಸ್. ನಾವು ಇವಾಗ ನಮ್ಮ ಧಾರವಾಡದ ತೋಟಗಾರಿಕೆ ಇಲಾಖೆ ಬಂದಿದ್ದೇವೆ ರೀ. ಇವಾಗ ನಾವು ಮಹೇಶ್ ಪಟೇಲ್ ಶೆಟ್ಟಿ ಸರ್ಗೆ ಭೇಟಿ ಆಗಬೇಕಾ? ಸರ್, ಮಹೇಶ್ ಪಟೇಲ್ ಶೆಟ್ಟಿ ಸರ್. ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮ್ಮ ಜೊತೆ ಇವಾಗ ಮಹೇಶ್ ಪಟೇಲ್ ಶೆಟ್ಟಿ ಸರ್ ಇದ್ದಾರೆ, ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ದಾಡು ವಿಭಾಗ. ಸರ್ ಮಾತಾಡ್ಸೋಣ. ಅವ್ರು ಭೇಟಿಯಾಗಿದ್ದು ತುಂಬ ಖುಷಿ ಆಯಿತು, ಯಾಕಂದರೆ ಕೆಲವೊಂದು ಮಾಹಿತಿಗಳು ಬೇಕಾಗಿದ್ದು ನಮಗೆ. ಅದಕ್ಕೋಸ್ಕರ ನಾನು ಸರ್ನ ಭೇಟಿಯಾಗಿ ಬಂದಿದ್ದೆ. ಅಪಾರವಾದ ಸಮಯವನ್ನು ನೀಡಿದ್ದಾರೆ, ಒಳ್ಳೆ ಮಾಹಿತಿನೂ ಕೊಟ್ಟಿದ್ದಾರೆ. ಸರ್ ಇವು ಸ್ವಲ್ಪ ಮಾತಾಡ್ಸೋಣ. ಇವಾಗ ನಿಮ್ಗೆ ಏನಾದರೂ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿ ಬೇಕಂದ್ರೆ ಸರ್ ಬಂದು ಕಾಂಟ್ಯಾಕ್ಟ್ ಮಾಡಿರಿ. ಈಸ್ ದ ಬೆಸ್ಟ್ ಪರ್ಸನ್, ಬೆಸ್ಟ್ ರಿಸೋರ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಗೆ ಏನಾದರೂ ಕಮರ್ಷಿಯಲ್ ಕ್ರಾಪ್ಸ್ ಮಾಡಬೇಕಿತ್ತು, ಕೆಲವೊಂದು ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ಈಸ್ ದ ಬೆಸ್ಟ್ ಪರ್ಸನ್ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಅವರು ಅಪಾರವಾದ ಜ್ಞಾನವನ್ನು ಹೊಂದಿದ್ದಾರೆ, ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ. ಬಟ್ ನಿಮ್ಗೆ ಏನಾದರೂ ಕ್ಲಾರಿಟಿ ಇಲ್ಲ, ಕ್ಲಾರಿಫಿಕೇಶನ್ ಇಲ್ಲ ಅಂತಂದ್ರೆ ಅವ್ರು ಬೆಸ್ಟ್ ಸಜೆಷನ್ ಕೊಡ್ತಾರೆ. ಇಷ್ಟು ಮಾತ್ರ ನಾನು ಹೇಳ್ಬೋದು. ಇವಾಗ ಸರ್ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಪಟೇಲ್ ಅಂತ, ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿ ಈ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಕಳೆದ 10 ವರ್ಷದಿಂದ ಈ ಧಾರವಾಡ ತಾಲೂಕಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಪ್ರಸಕ್ತವಾಗಿ ನಾನು ತಮ್ಮೊಂದಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ. ನಾವೀಗ ರಾಜ್ಯ ವಲಯ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ರಾಜ್ಯ ವಲಯ ವಿಭಾಗ ಅಂತಂದರೆ ರೈತರಿಗೆ ಬೇಕಾದಂಥ ಉತ್ಕೃಷ್ಟ ಹಾಗೂ ಗುಣಮಟ್ಟದ ಹೊಸ ಮಾದರಿಯ ಹಣ್ಣಿನ ಆಗ್ಬೋದು, ತರಕಾರಿ, ಹೂವಿನ ಹಾಗೂ ಅಲಂಕಾರಿಕ ಸಸಿಗಳನ್ನು ನಾವಿಲ್ಲಿ ಸಸ್ಯೋತ್ಪಾದನೆ ಮಾಡಿ ಇಲಾಖೆ ಕಡಿಮೆ ದರದಲ್ಲಿ ರೈತರಿಗೆ ಸುಲಭವಾಗಿ ಮಾರಾಟವನ್ನು ಮಾಡ್ತಾಯಿದ್ದೀವಿ. ಇದರಿಂದ 2 ಉಪಯೋಗ. ಒಂದು, ಗುಣಮಟ್ಟದ ಸಸಿಗಳನ್ನು ತಾವು ನಮ್ಮಿಂದ ಪಡೆದುಕೋಬೋದು. ಅದರ ಜೊತೆಗೆ ಇಲಾಖೆಯ ಏನು ರೆವಿನ್ಯೂ ಅಂತೀವಲ್ಲ ನಾವು, ಅದನ್ನು ಉತ್ಪಾದನೆ ಜಾಸ್ತಿ ಮಾಡ್ಬೋದು ಒಂದು. ಆಮೇಲೆ 2ನೇದಾಗಿ ತಮಗೇನಾದರೂ ತಾಂತ್ರಿಕ ಮಾಹಿತಿಯನ್ನು ಬೇಕಾಗಿತ್ತು ಅಂತಂದರೆ ವಿವಿಧ ವಿಭಾಗಗಳಲ್ಲಿ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಎಕ್ಸಾಂಪಲ್ಲಾಗಿ ತಾವು ಯಾವುದಾದ್ರೂ ಒಂದು ಹೊಸ ತಳಿನ ಅಥವಾ ಹೊಸ ಬೆಳೆನ ಹಾಕಬೇಕಂತಿದ್ರೆ ಅದಕ್ಕಾಗಿ ಒಬ್ಬರು ವಿಶೇಷ ತಂತ್ರಜ್ಞರು ನಮ್ಮಲ್ಲಿ ಇರ್ತಾರೆ. ಅವರು ಪ್ರತಿ ಹೋಬಳಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಮಗೆ 24x7 ಅವೈಲೇಬಲ್ ಇರ್ತಾರೆ. ಫೀಲ್ಡಲ್ಲಿ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಅವರು ತಮ್ಮೊಳಗೆ ಹಂಚ್ಕೋಬೋದು. ಇಲ್ಲ ಅಂತಂದರೆ
ಹೆಚ್ಚಿನ ಮಾಹಿತಿ ಅದಕ್ಕಿಂತ ಜಾಸ್ತಿ ಬೇಕಾತಂತಂದರೆ ಯೂನಿವರ್ಸಿಟಿ ಇದೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ, ಕೃಷಿ ಯೂನಿವರ್ಸಿಟಿ ಇದೆ. ಅಲ್ಲಿಂದನೂ ಹೊಸ ಹೊಸ ತಂತ್ರಜ್ಞಾನ ಹಾಗೂ ಬೇಸಾಯ ಕ್ರಮಗಳನ್ನು ತಮಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ತಮಗೆ ಹೊಸ ತೋಟಗಾರಿಕಾ ಬೆಳೆಗಳ ಅಥವಾ ಯಾವುದಾದ್ರೂ ಹೊಸ ತಳಿಯ ಬಗ್ಗೆ ಇಂಟ್ರೊಡಕ್ಷನ್ ಮಾಡಬೇಕು, ತಮ್ಮ ತೋಟದಲ್ಲಿ ಬೆಳೆನ ಪ್ರದೇಶ ವಿಸ್ತರಣೆ ಮಾಡ್ಕೋಬೇಕಂತಂದರೆ ದಯವಿಟ್ಟು ನಮ್ಮ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿರಿ. ಸದಾ ನಿಮ್ಮೊಂದಿಗೆ ನಮ್ಮ ತೋಟಗಾರಿಕೆ ಇಲಾಖೆ ಇರುತ್ತೆ. ತಮ್ಮ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ನಾವು ಯಾವಾಗಲೂ ಸಹಕಾರ ನೀಡ್ತಾ ಇರ್ತೀವಿ. ಸರ್ಕಾರದಿಂದ ಬರ್ತಕ್ಕಂಥ ಹೊಸ ಯೋಜನೆಗಳನ್ನು ತಮ್ಮಲ್ಲಿ ಪ್ರಾಮಾಣಿಕವಾಗಿ ಮುಟ್ಟಿಸುವಂಥ ಕೆಲಸ ಇಲಾಖೆ ಯಾವತ್ತೂ ಮಾಡ್ತಾ ಇರುತ್ತೆ. ಪ್ರತಿಯೊಂದು ತಾಲೂಕಿನಲ್ಲೂ ತೋಟಗಾರಿಕಾ ಇಲಾಖೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೋಬಳಿ ಮಟ್ಟದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿರ್ತಾರೆ, ಅವ್ರನ್ನಾದರೂ ಸಂಪರ್ಕ ಮಾಡ್ಬೋದು, ಅಥವಾ ತಾಲೂಕಾ ತೋಟಗಾರಿಕಾ ಇಲಾಖೆ ಕಚೇರಿಯನ್ನು ಸಂಪರ್ಕ ಮಾಡ್ಬೋದು. ಅದಿಲ್ಲ ಅಂತಂದರೆ ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕ ಕಚೇರಿಯನ್ನು ತಾವು ಸಂಪರ್ಕ ಮಾಡಿದ್ದೇ ಆದರೆ ಎಲ್ಲ ವಿಧವಾದ ಮಾಹಿತಿಗಳನ್ನು, ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮಗೆ ನೀಡಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ. ತಮ್ಮ ಮಹೇಶ್ ಪಟನ್ಸ್ಟಿ, ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ತೋಟಗಾರಿಕೆ, ಧಾರವಾಡ. ಸರ್ ನಾ ಭೇಟಿಯಾಗಿ ಆಯ್ತು ರೀ, ಆಲ್ಮೋಸ್ಟ್ ಅಲ್ಲಿ ದಾವಡಿಗೆ ಬಂದಿದ್ದೆಲ್ಲ ಕೆಲಸ ಮುಗ್ದಂಗಾದ. ಡೈರೆಕ್ಟ್ರ್ ಸರ್ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸಮಯವನ್ನು ಕೊಟ್ಟರು. ಯಾಕಂದರೆ ಕೆಲವೊಂದು ಆಫೀಸ್ ಒಳಗಡೆ ಹೋದ ಹೆಂಗಾಗ್ತೈತೆ ಅಂದರೆ ಇಷ್ಟೊಂದು ಸಮಯ ಸಿಗೋದಿಲ್ಲ ಮಾತಾಡೋಕ್ಕೆ. ಚೆನ್ನಾಗೈತೆ. ಇನ್ನು ಮುಂದೆ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಬೇಕು ನಾವು ಇವಾಗ. ಇನ್ನೇನು ನಾವು ಮನೆಗೆ ಹೊಡೋ ಸಮಯ ರೀ, ಟೈಮ್ ಐತೆ ಇವಾಗ. ನಾನು ನಿಮ್ಗೆ ಮನೇನ ರೀಚ್ ಆದ್ಮೇಲೆ ಕಂಟಾಕ್ಟ. ಜಸ್ಟ್ ನಾವು ಮನೆಗೆ ಬಂದೈತೆ ರೀ. ಮುಖ ತಗೊಂಡು ಫ್ರೆಶ್ ಅಪ್ ಆಗ್ಬಿಡ್ರಿ. ಆಲ್ಮೋಸ್ಟ್ ಇವತ್ತಿನ ದಿನನೇ ಮುಗಿದೋಯ್ತು ರೀ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನದ ಹಂತಕತೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ಧನ್ಯವಾದಗಳು. ಬಾಯ್.